ನಿಮ್ ಹುಡುಗ ಬೇಗ ಸಿಗ್ತಾನೆ. ₹1 ಸಹ ಇಲ್ಲ. ಹೋಗ್ರಿ ರೀ, ಏನ್ ಹೇಳ್ತಿದ್ದೀರಾ ನೀವು? ನಾಟಕ ಮಾಡಬೇಡ್ರಿ ಪ್ಲೀಸ್. ನಂಗೇನ್ ಹುಚ್ಚ? ನಾಟಕ ರಂಗಮಂದಿರ ಅಂತಿದ್ದು ನೀವು, ನಾನಲ್ಲ. ರೀ ಮತ್ತೆ ದುಡ್ಡು ಕೊಡ್ರಿ. ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಕಳ್ಳ ಎಂಬ ಪಾತ್ರಧಾರಿ ಬಂದು ನನ್ನ ATM ಕಾರ್ಡು, ಡೆಬಿಟ್ ಕಾರ್ಡು, ದುಡ್ಡು ಎಲ್ಲಾನು ಕಿತ್ಕೊಂಡು ಹೋಗಿದ್ದಾನೆ. ಛೇ, ಗಾಡಿ ಜಾಸ್ತಿ ದೂರ ಮುಂದೆ ಹೋಗಲ್ಲ. ಈಗ ಏನ್ ಮಾಡೋದು? ನೀವೇ ಡೀಸೆಲ್ ಹಾಕ್ಸಿ, ಹೋದ್ಮೇಲೆ ನಾನು ಕೊಡ್ತೀನಿ. ರೀ, ಏನ್ ಅನ್ಕೊಂಡಿದ್ದೀರಾ ನನ್ನ? ನಿಮ್ ಬಾಡಿ ಗಾರ್ಡ್ ಅನ್ಕೊಂಡಿದ್ದೀರಾ? ನಿಮಗ್ ಸೆಕ್ಯೂರಿಟಿ ಕೊಡೋದಲ್ದೆ ಬಿಟ್ಟಿ ಕೆಲಸ ಬೇರೆ ಮಾಡ್ಬೇಕಂತೆ. ನಾನು ನಿಮ್ ಜೊತೆ ಇರೋದೇ ದುಡ್ಡು ಸಿಗತ್ತೆ ಅಂತ. ಅದು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಬಾಯ್ ಬಿಟ್ಟು ಹೇಳ್ಬೇಕಾ? ಎದ್ದೋಗ್ರಿ ನನ್ನ ಗಾಡಿಯಿಂದ. ದುಡ್ಡಿಲ್ವಂತ, ದುಡ್ಡು ನನ್ನ ಮಂಟಿನಾಗ ಬರ್ತಾರೆ. ನಮ್ಮ ಟೈಮ್ ವೇಸ್ಟು, ನನ್ನ ಕಷ್ಟ ಕೇಳೋದು ಯಾರೂ ಇಲ್ಲ. ಪ್ಲೀಸ್, ಈಗ ನನ್ನ ಹತ್ರ ದುಡ್ಡು ಕೇಳಬೇಡಿ. ನಾನು ಮೋಸ ಮಾಡಲ್ಲ, ಕೊಟ್ಟೆ ಕೊಡ್ತೀನಿ. ಏನ್ ನನ್ನ ಸತ್ ಮೇಲೆ ಕೊಡ್ತೀರಾ? ಈಗ ನನ್ನ ಕಾರ್ಗೆ ಡೀಸೆಲ್ ಇಲ್ಲ, ನೀರ್ ಹಾಕೊಂಡು ಓಡ್ಸಕ್ಕಾಗತ್ತಾ? ಹೋಗ್ರಿ ರೀ, ಹೋಗ್ರಿ. ನನಗೆ ಸಿಗೋರೆಲ್ಲ ಇಂಥವ್ರೆ ಆದ್ರಲ್ಲ. ಅಲ್ಲ, ನಾನೇನು ತಪ್ಪು ಮಾಡಿದೆ? ನಾನೇನಾದ್ರು ತಪ್ಪು ಮಾತಾಡ್ದ? ನನಗೆ ಬರಬೇಕಾಗಿರೋ ದುಡ್ಡು ಬಂದಿಲ್ಲ, ಇಳ್ಕೊಂಡು ಹೋಗಮ್ಮ ಅಂದೆ ಅಷ್ಟೇ. ಅಲ್ಲ, ನನಗೆ ಕಷ್ಟ, ನನಗೆ ದುಡ್ಡು ಬೇಕು ಅಂದರೆ ಅವನಾದ್ರು ದುಡ್ಡು ಕೊಡ್ತಾನೆ? ಮಕದ ಮೇಲೆ ಹೊಡೆದು ಕಳಿಸ್ತಾನಷ್ಟೇ. ನಾನೇನು ಮಕದ ಮೇಲೆ ಹೊಡಿಲಿಲ್ಲ, ಇಳ್ಕೊಂಡೋಗಮ್ಮ ಅಂದೆ. ಅಟ್ಲೀಸ್ಟ್ ಇವನಾದ್ರೂ ಒಳ್ಳೆಯವ್ನು ಅನ್ಕೊಂಡಿದ್ದೆ. ಎಲ್ರು ಹಿಂಗೆ ಆಗೋದ್ರು. ಎಲ್ರು ದುಡ್ಡು 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 ಅಂತ ಸಾಯ್ತಾರೆ. ಯಾರು ಕೂಡ ನನ್ನ ಆದಿತ್ಯನ ತರ ಇರೋಕ್ ಸಾಧ್ಯನೇ ಇಲ್ಲ. ಯಾರು ಕೂಡ ನನ್ನ ಆದಿತ್ಯನ ಕಾಲ್ ಧೂಳ್ ಸಮ ಕೂಡ ಆಗಲ್ಲ. ಅವ್ನು ಸಿಗೋ ತನಕ ಅದು ಎಷ್ಟೇ ಕಷ್ಟ ಬರ್ಲಿ ನೋಡೇ ಬಿಡ್ತೀರಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.